ಸಿಸ್ಟರ್ ನಿಮಗೆ ಶರಣ್ ಅವರು ಏನಾಗಬೇಕು ಸಿಸ್ಟರ್ ಅಂತ ಕೇಳಿ ಅವರು ಅಕ್ಕ ನಿಮ್ಮ ಎಜುಕೇಷನ್ ಏನು, ನೀವು ಎಲ್ಲಿರೋದು, ಹೌ ಇಸ್ ಯುವರ್ ಲೈಫ್ ಬಿಫೋರ್ ಆ್ಯಂಡ್ ಆಫ್ಟರ್ ಮ್ಯಾರೇಜ್, ವಿ ಲವ್ ಯು ಅಕ್ಕ ಅಂತ ಕಳಿಸಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಇತ್ತು ಕಾಸಿದ ತಕ್ಕಂಗೆ ಯಾಕೆ ಯಾವಾಗಲೂ ನಿಮ್ಮ ಅಮ್ಮ ಮನೆಯಲ್ಲೇ ಇರ್ತೀರಾ, ಯಾಕೆ ಯಾವಾಗಲೂ ನಿಮ್ಮ ಅಮ್ಮ ಮನೆಯಲ್ಲೇ ಇರ್ತೀರಾ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್. ಇವತ್ತು ಆ್ಯಕ್ಚುಲಿ ನನಗೆ ಆಫೀಸ್ ರಜಾ ಇದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ಮಾಡ್ತೀನಿ ಎಲ್ಲ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಬನ್ನಿ. ಇವಾಗ ನನ್ನ ಮಗನಿಗೆ ಏನಾದರೂ ಅಡುಗೆ ಮಾಡಿ ಟಿಫನ್ಗೆ ರೆಡಿ ಮಾಡಿ ಅವನಿಗೆಲ್ಲ ಬಾಕ್ಸ್ ಪ್ರಿಪೇರ್ ಮಾಡಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಮಂಗಳವಾರ ಮನೆಯವ್ರಿಗೂ ರಜೆ ಇರುತ್ತೆ. ಇಬ್ಬರು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗಿರುತ್ತೆ ಇವತ್ತಿನ ದಿನ ಅಂತ ಇವತ್ತಿನ ವ್ಲಾಗ್ ಆಗಿರುತ್ತೆ. ನೋಡಿ, ನಿಮಗೆಲ್ಲ ಐ ಥಿಂಕ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತಾನೇ ಎದ್ದೆ ಗೈಸ್. ಎದ್ದಿದ ತಕ್ಷಣವೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಬಂದು 6:40 ಟೈಮು. ಇವಾಗ ಎದ್ದಿದ್ದೀನಿ. ಯಾವಾಗಲೂ ನನಗೆ ಕೆಲಸ ಇವಾಗ ಬೇಗ ಎದ್ದೊಳ್ಬಿಡ್ತೀನಿ. 6 ಗಂಟೆಗೆಲ್ಲ ಎದ್ದು ಸ್ವಲ್ಪ ನನಗೆ ಬಿಸಿನೀರು ಕುಡಿಬೇಕು ಎದ್ದಿದ ತಕ್ಷಣ. ಈಗ ಅದನ್ನೇ ಕಾಯಿಸ್ತಾ ಇದ್ದೀನಿ ಗಾಯ್ಸ್. ಇದು ಆ್ಯಕ್ಚುಲಿ ನಮ್ಮನೆ. ಎಲ್ಲರೂ ಕೇಳ್ತಾ ಇರ್ತೀರಾ ಯಾಕೆ ಯಾವಾಗಲೂ ನಿಮ್ಮ ಅಮ್ಮ ಮನೆಯಲ್ಲೇ ಇರ್ತೀರಾ, ಯಾಕೆ ಯಾವಾಗಲೂ ನಿಮ್ಮ ಅಮ್ಮ ಮನೆಯಲ್ಲೇ ಇರ್ತೀರಾ ಅಂತ. ಹಾಗೇನಿಲ್ಲ, ನಾನು ಜಾಸ್ತಿ ಬ್ಲಾಗ್ ಮಾಡೋದು ಅಲ್ಲಿರುವಾಗೇ. ಇಲ್ಲಾಂದರೆ ನಾನು ನನ್ನ ಹಸ್ಬೆಂಡ್ 3 ಜನನೇ ಇರ್ತೀವಲ್ವ, ನನಗೇನು ತೋರ್ಸೋದಕ್ಕಿರಲ್ಲ, ಬರೀ ಅವ್ರನ್ನೇ ತೋರಿಸ್ಬೇಕಾಗುತ್ತೆ ಅಷ್ಟೇ. ಅಲ್ಲಾದರೆ ಅಕ್ಕ ಬಾವ ಎಲ್ಲ ಬಂದಿರೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ನಾನು ಅಲ್ಲೇ ಇರ್ತೀನಿ ಅಂತ ಅನಿಸುತ್ತೆ. ನನಗೂ ನನ್ನ ಹಸ್ಬೆಂಡ್ಗೆ ಟಿಫನ್ ಊಟ ಎಲ್ಲ ಮಾಡಬೇಕಲ್ಲ ಗಾಯ್ಸ್. ಅವ್ರನ್ನ ಬಿಟ್ಟು ನಾನು ಅಲ್ಲಿ ಇರೋದಕ್ಕಾಗಲ್ಲ. ನಾನು ಇಲ್ಲೇ ಇರೋದು. ಯಾವಾಗಾದರೂ ನನಗೆ ಫ್ರೀ ಆದಾಗ ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋದಾಗ ನಾನು ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಯಾವಾಗಲೂ ಜಾಸ್ತಿ ಹೋಗೋದಿಲ್ಲ. ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ನ ಕುಡಿತೀನಿ ಗಾಯ್ಸ್. ಬನ್ನಿ, ಈಗ ಫ್ರೆಶ್ ಹಾಕ್ಕೊಳ್ಳೋ ಸಮಯ. ಫ್ರೆಶ್ ಕುಡ್ದು ಆದಮೇಲೆ ನಾನು ನನ್ನ ಮಗನಿಗೆ ಫಸ್ಟು ಅವನಿಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಟಿಫನ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು, ಅದಾದಮೇಲೆ ನನ್ನ ಮಗನಿಗೂ ಕೂಡ ಅವನೇ ರೆಡಿ ಆಗ್ತಾನೆ. ಅವನು ರೆಡಿ ಆಗಿದ್ದ. ಅವನಿಗೆ ಟಿಫನ್ ಕೊಟ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮನೆ ಕ್ಲೀನ್ ಮಾಡ್ತಿದ್ದೆ. ಬೇಗ ಮನೆ ಕ್ಲೀನ್ ಮಾಡಿಬಿಟ್ರೆ ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು ಅಂತ ನಿಮ್ಗೆ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರನೇ ಬೇಗ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನನಗೇನಂತ ಹೇಳಿದ್ರೆ ಡೀಪ್ ಕ್ಲೀನ್ ಜಾಸ್ತಿ ಮಾಡೋದು ನಂಗೆ ರಜಾ ಇರುವಾಗೇ. ಮೇಲ್ಮೇಲೆ ಸುಮ್ಮನೆ ಕ್ಲೀನ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಕೆಲಸ ಇರುವಾಗ. ನಾನು ಮನೇನ 8 o'clockಗೆ ಬಿಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೇಲ್ಮೇಲೆ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತೀನಿ. ಯಾವಾಗ ನನಗೆ ರಜಾ ಇರುತ್ತಲ್ಲ ಆಗ ಸ್ವಲ್ಪ ನಾನು ಡೀಪಾಗಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತೀನಿ. ಇದರಿಂದ ನನಗೆ ಏನನ್ಸುತ್ತೆ, ಒಂದೊಂದು ಸಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿರ್ತೀನಿ. ನನಗೆ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ಲ. ಕೆಲವೊಂದು ಟೈಮ್ ನಾನು ಏನೂ ಕೆಲಸನೇ ಮಾಡಲ್ಲ. ಏನಿರುತ್ತೋ ಟಿಫನ್ನು ಅಡುಗೆ ಏನಾದರೂ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ನಾವುಗಳು ರೆಡಿಯಾಗಿ ಹೊರಟೋಗ್ತೀವಿ. ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಇರಲ್ಲ. ನಾನು, ನನ್ನ ಮಗ, ನನ್ನ ಹಸ್ಬೆಂಡು 3 ಜನನೂ ಒಂದೇ ಟೈಮಿಂಗ್ಸಿಗೆ ಮನೆ ಬಿಡ್ತೀವಿ. ನನ್ನ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ, ನಾನು ಕೂಡ ಡ್ಯೂಟಿಗೆ ಹೋಗ್ತೀನಿ. ಅದರಿಂದನೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೀಗೆ 8 ಗಂಟೆಗೆ ಹೊರಡೋದು. ಇವತ್ತು ಅಪ್ಪ ಮಗ ಇಬ್ಬರು ಹೊರಡ್ತಿದ್ದಾರೆ. ಅಂದರೆ ನನ್ನ ಹಸ್ಬೆಂಡು ಅವನಿಗೆ ವ್ಯಾನ್ ಹತ್ತಿಸ್ಬಿಟ್ಟು ಬರ್ತಾರೆ ವಾಪಸ್ಸು. ವ್ಯಾನ್ ಹತ್ಸೋಕ್ಕೋಸ್ಕರ ಹೋಗ್ತಾಯಿದ್ರು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಆಗಲೇ ಹೇಳ್ದಂಗೆ ಅವರಿಗೂ ರಜಾ. ಇಬ್ಬರು ಕೂಡ ಸೇರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಗಾಯ್ಸ್, ಇವಾಗ ರೆಡಿ ಆದೆ. ಇವಾಗ ಟೆಂಪಲಿಗೆ ಹೊರಟ್ವಿ. ನಾನು ನಮ್ಮ ಮನೆಯವರಿದ್ದೀನಿ. ಏನಂತೇಳಿದ್ರೆ ಬ್ಯಾಂಕ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು ಗೈಸ್. ಹಾಗೆ ಬ್ಯಾಂಕ್ ಹತ್ರ ಹೋಗಿ ಕೆಲಸ ಮುಗಿಸ್ಬೇಕು. ನನ್ನ ಬ್ಯಾಗ್ ನಮ್ಮ ಅಮ್ಮ ಮನೇಲಿದೆ. ಮೊನ್ನೆ ಹೋಗಿದ್ದಾಗ ಇಟ್ಬಿಟ್ಟಿದ್ದೀನಿ. ಹೋಗಿ ತಗೊಂಡು ಬ್ಯಾಗ್ನ ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ನಮ್ಮ ಜೊತೆ ನೀವು ಕೂಡ. ಇವಾಗ ಉಲ್ಟಾ ಹಾಕೋಬಿಟ್ಟಿದ್ದೀನಲ್ವಾ ಇದೇ ಸೀದಾ ನನ್ನ ಬ್ಯಾಗ್ ಎತ್ಕೊಂಡು ಇವಾಗ ಆ್ಯಕ್ಚುಲಿ ಇದು ಡಿಕ್ಕಿಲಿ ಇಟ್ಬಿಡ್ಬೇಕಾಯ್ತಿದ್ದು. ಇದೊಂದು ಬ್ಯಾಗ್ ಮಾತ್ರ. ಬ್ಯಾಗೆಲ್ಲ ಎತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ.
ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಗೈಸ್ ದೇವಸ್ಥಾನಕ್ಕೆ. ಇಲ್ಲಿ ಬಂದು ನನ್ನ ಬ್ಯಾಗ್ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಆನ್ ದ ವೇ ಬರ್ತಾ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರೋದು. ನಮ್ಮ ಮನೆಯವ್ರು ಫುಲ್ ಹೆಲ್ಮೆಟ್ ಹಾಕೋಗ್ಬಿಟ್ಟಿದ್ದಾರೆ, ಏನು ಮುಖ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಗೈಸ್. ಓಕೆ ಬನ್ನಿ ಹೋಗುವ. ಅಲ್ಲಿಂದ ನಾನು ಟೆಂಪಲ್ಗೆ ಹೋದ್ವಿ ಗೈಸ್. ಇದು ಬಂದು ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ಟೆಂಪಲು. ಬ್ಯಾಂಗ್ಳೂರಲ್ಲಿರೋ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ. ನಾನು ನನ್ನ ಹಸ್ಬೆಂಡು ತುಂಬ ದಿವಸದಿಂದ ಅಂದ್ಕೊತಾ ಇದ್ವಿ ದೇವಸ್ಥಾನಗಳಿಗೆ ಹೋಗಬೇಕು. ಟೈಮೇ ಸಿಗ್ತಾ ಇರಲಿಲ್ಲ. ಹೇಗೋ ನನಗೆ ಸ್ವಲ್ಪ ಒಂದು ಉಪಯೋಗ ಆಗ್ತಾಯಿದೆ. ಮಂತ್ಲಿ ನನಗೆ ಒಂದು ಮಂಗಳವಾರ ರಜೆ ಇರುತ್ತೆ. ಸೊ ಅದು ನನಗೆ ತುಂಬ ಉಪಯೋಗ ಆಯಿತು. ಸಿಕ್ಕಾಬಿಟ್ಟೆ ರಶ್ ಇದ್ದಾರೆ ಗೈಸ್ ದೇವಸ್ಥಾನದಲ್ಲಿ. ಇವತ್ತು ಮಂಗಳವಾರ ರಶ್ ಇತ್ತು ಅನ್ನೋದು ಅವತ್ತು ನಾವು ಬಂದಾಗಿರಲಿಲ್ಲ. ದೇವಸ್ಥಾನ ತುಂಬಾ ರಶ್ ಇತ್ತು ಗೈಸ್. ಇವತ್ತು ಮಂಗಳವಾರ ತುಂಬ ರಶ್ ಇತ್ತು. ಎಲ್ಲಿಗೋ ಮೆರವಣಿಗೆಗೆ ಅಲಂಕಾರ ಬೇರೆ ಮಾಡ್ತಿದ್ರು ದೇವ್ರಿಗೆ. ನೋಡೋಕ್ಕೊಂದು 2 ಕಣ್ಣು ಸಾಲದು ಅಂತ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಅಲಂಕಾರಗಳು. ನನಗಂತೂ ತುಂಬಾ ಇಷ್ಟ ಆಯಿತು. ರಶ್ ಇದ್ದಾರೆ ತುಂಬ. ಏನಮ್ಮ ಹಂಗೆ ತಗೋಬೋದು ಬಾ. ಗಾಯ್ಸ್ ಇವಾಗ ದರ್ಶನ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ನಮ್ಮ ಮನೆಯವ್ರನ್ನ ತೋರಿಸು ವೇಸ್ಟ್, ಯಾಕಂದರೆ ಅವ್ರು ಹೆಲ್ಮೆಟ್ ಹಾಕೊಂಡಿದ್ದಾರೆ, ಫುಲ್ಲು ಕವರ್ ಆಗಿಬಿಟ್ಟಿದೆ. ಅವ್ರ ಫೇಸ್ ಏನೂ ಗೊತ್ತಾಗ್ತಾಯಿಲ್ಲ. ಇವಾಗ ದರ್ಶನ ಎಲ್ಲ ಆಯಿತು ಗೈಸ್. ಇವಾಗ ಮನೆಗೆ ಹೊರಟಿದ್ದೀವಿ. ಇಲ್ಲಿ ಒಂದು ದಿವಸ ನಾನ್ ವೆಜ್ ತಿಂದಿದ್ವಿ, ಚೆನ್ನಾಗಿತ್ತು. ಬಟ್ ಅಂದರೆ ಕಾಸ್ಟ್ಲಿ, ಜಾಸ್ತಿ ದುಡ್ಡು, ಬಟ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವಾಗ ಅಲ್ಲೇ ತಿನ್ನೋಣ ಅಂತ ಹೋಗ್ತಾ ಇದ್ವಿ. ನಾನು ಬೇಡ ಅಂತಿದ್ದೀನಿ, ನಮ್ಮ ಮನೆಯವರು ಕೇಳ್ತಾಯಿಲ್ಲ. ಚೆನ್ನಾಗಿದೆ ಅಲ್ವಾ, ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇನು ಹೆಲ್ಮೆಟ್ ತೆಗಿಬೋದು, ರೂಲ್ಸ್ ಇಲ್ಲ. ಎಷ್ಟಿದೆ ಹೋಟೆಲ್ ನವಯುಗ. ಇಲ್ಲಿ ಯಾವಾಗಲೂ ಬಾಳೆ ಎಲೆ ಊಟ ಹಾಕ್ತಾರೆ ಗೈಸ್. ನಮ್ಮ ಮನೆಯವರು ಊಟಕ್ಕೆ ಸಿದ್ಧ ಹಾಕ್ತಾ ಇದ್ದಾರೆ. ಹೇಳು. ಅದೇ ಬಿರಿಯಾನಿ ಮತ್ತು ಕುಷ್ಕ ತಗೊಂಡಿದ್ದೀವಿ ಇವಾಗ. ಬಿರಿಯಾನಿ ಮತ್ತು ಕುಷ್ಕ, ಬಿರಿಯಾನಿ ರೈಸ್ ಅಷ್ಟೇ ಗೈಸ್, ಕಬಾಬ್. ಅದಕ್ಕೆ ಇದೇನಿದು ತಲೆ ಎಲ್ಲ ತಾನೆ. ಬಿರಿಯಾನಿ ರೈಸ್ ಏನ್ಬೋದು, ಬಿರಿಯಾನಿ ರೈಸ್ ಮತ್ತು ಕಬಾಬ್. ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳ್ತೀವಿ ಗೈಸ್. ತಗೊಂಡು ಹೆಂಗೈತಮ್ಮ? ನಾವು ಮನೆ ಬಿಟ್ಟಿದ್ದೆ 10:30 ಆಗಿತ್ತು. ಆಲ್ರೆಡಿ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 12:40 12:50 ಆಗೋಗಿತ್ತು. ನಿಂತು ಸ್ವಲ್ಪ ಟಯರ್ಡ್ ಆಗೋಗಿತ್ತು. ಸ್ವಲ್ಪ ಊಟ ಮಾಡಿಕೊಂಡೆ ಹೊರಡೋಣ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದು. ಆ್ಯಕ್ಚುಲಿ ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ಡು. ನನಗಂತೂ ಇಷ್ಟ ಆಯಿತು. ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರ ಏನು ಅನ್ನೋದು ನನಗೂ ಗೊತ್ತಿಲ್ಲ ಕಂಪ್ಲೀಟಾಗಿ, ಆದರೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಇಷ್ಟೆಲ್ಲ ತಿಂದ್ಬಿಟ್ಟು ರಸಮ್ ಕುಡಿತಾ ಇದ್ದಾರೆ. ಹೊರಡೋಣ ಬಾ. ಎಲ್ಲ ತಿಂದಾಯಿತು. ಇವಾಗ ಹೊರಡ್ತಾ ಇದ್ದೀನಿ. ಏನಂದರೆ ನಾನು ಹೇಳ್ದಂಗೆ
ಕಾಸಿಗೆ ತಕ್ಕಂಗೆ ಹಾಗೆ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಆದರೆ ನನಗೆ ಕಾಸ್ಟ್ ಜಾಸ್ತಿ ಅಂತ ನನಗೆ ಅನ್ನಿಸ್ತೀನಿ. ನಾನು ಆ ಥರ ಎಲ್ಲ ಜಾಸ್ತಿ ತಿನ್ನಲ್ಲ ಹೊರಗಡೆ. ಅದಕ್ಕೆ ಇದು ಬಂದು ಮೆಜೆಸ್ಟಿಕಲ್ಲಿರೋ ಅಣ್ಣಮ್ಮ ದೇವಸ್ಥಾನ ಪಕ್ಕನೇ ಇದೆ ಗೈಸ್. ನವಯುಗ ಹೋಟೆಲ್, ಅಲ್ಲಿ ನಾವು ಊಟ ಮಾಡಿದ್ದೆ. ಯಾರಿಗಾದರೂ ಅಡ್ರೆಸ್ ಬೇಕು ಅಂದರೆ ಹೇಳ್ತಿದ್ದೀನಿ ಗೈಸ್, ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಬಂದು ನಮ್ಮ ಕಾಲೇಜು ಇಲ್ಲೇ ಇರೋದು ಗೈಸ್, ನಮ್ಮ ಕಾಲೇಜ್ ಇಲ್ಲೇ ಇರೋದು. ಎಲ್ಲರೂ ಕೇಳ್ತಾ ಇದ್ರಿ ನಾನು ಏನು ಓದಿರೋದು ಅಂತ. ನಾನು ಆ್ಯಕ್ಚುಲಿ ಡಿಪ್ಲೊಮೊ ಮಾಡಿದ್ದೀನಿ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ಗೈಸ್ ಅಷ್ಟೇ, ಮುಂದಕ್ಕೆ ಓದಲಿಲ್ಲ. ಇವಾಗ ಜಾಬ್ ಮಾಡ್ತಾಯಿದ್ದೀನಿ. ಯಾವ ಜಾಬು ಏನು ಅದನ್ನು ಕಂಪ್ಲೀಟಾಗಿ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಗಾಯ್ಸ್, ಇವಾಗ ನಾನು ಬ್ಯಾಂಕ್ ಹತ್ರ ಬಂದೆ, ಚಾಮರಾಜಪೇಟೆ ಹೋಗ್ಬರ್ಬೇಕು. ಹೋಗಿ ನಂದು ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಗೈಸ್, ನಿಮಗೆ ಬೆಳಗ್ಗೆ ಹೇಳ್ದಂಗೆ. ಅದಕ್ಕೋಸ್ಕರನೇ ಬ್ಯಾಂಕಿಗೆ ಬಂದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಬ್ಯಾಂಕ್ ಕೆಲಸನೂ ಮುಗಿಸಿ ಇವಾಗ ತಾನೇ ಜಸ್ಟ್ ಮನೆಗೆ ರೀಚ್ ಆದ್ವಿ ಗೈಸ್. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಹೋಗಿ ನಿದ್ದೆ ಮಾಡಿಬಿಡ್ತೀನಿ, ಯಾಕಂದರೆ ನಾಳೆಯಿಂದ ಕೆಲಸ ಇರುತ್ತೆ, ನಿದ್ದೆ ಮಾಡೋಕ್ಕಾಗಲ್ಲ. ಇನ್ನು ರಜೆ ಟೈಮಲ್ಲೇ ನಿದ್ದೆ ಮಾಡೋಕ್ಕಾಗೋದು. ಇವತ್ತು ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದೀವಿ, ನನಗೆ ಮಂತ್ಲಿ ಒನ್ಸ್ ಮಂಗಳವಾರ ರಜೆ ಇರುತ್ತೆ. ಆ ಮಂಗಳವಾರ ಎಲ್ಲ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಇವತ್ತು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ದು. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಎಲ್ರಿಗೂ. ಮತ್ತು ಏನಂತ ಹೇಳಿದ್ರೆ, ಕೆಲವೊಬ್ಬರು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಅದಕ್ಕೆ ಹಾಗೆ ಆನ್ಸರ್ ಮಾಡಿಬಿಡ್ತೀನಿ ಗಾಯ್ಸ್. ಇದು ನಾನು ನಿನ್ನೆ ಒಂದು ಅಪ್ಲೋಡ್ ಮಾಡಿದ್ದೆ ವಿಡಿಯೋ, ಯಾವುದು ಅಂತ ಹೇಳಿದ್ರೆ ಆಸ್ಕ್ ಮೀ ಕ್ವಶನ್ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಆನ್ಸರ್ಗಳನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಕಮೆಂಟ್ಗಳು ಬಂದಿರೋದು, ಆಯ್ ಸಿಸ್ಟರ್, ನಿಮ್ಮ ತವರು ಮನೆ ಮುನ್ನು ಅವರ ಮನೆ ಓನ್ ಹೌಸಾ ಅಂತ ಹೇಳ್ತಿದ್ದಾರೆ. ಇಲ್ಲ, ಇವಾಗ ಅವರು ಓನ್ ಹೌಸಲ್ಲಿಲ್ಲ, ಮುಂದೆ ಅವರು ತಗೊಳ್ಳೋ ಥರ ಆಗಲಿ ಅನ್ನೋದೇ ನಮ್ಮ ಆಸೆ. ಓನ್ ಹೌಸಲ್ಲ. ಪುಂಡಲಿಕ್ ಬಡಿಗೆರೆ ಅವ್ರು ಕೇಳಿದ್ದಾರೆ, ಅಕ್ಕ ನಿಮ್ಮ ವಿಡಿಯೋ ಸೂಪರ್, ನಾನು ನಿಮ್ಮ ಬಿಗ್ ಫ್ಯಾನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ, ನನ್ನ ಮೆಸೇಜ್ ಓದಿದ್ದಕ್ಕೆ ಅಂತ ಹೇಳಿದ್ದಾರೆ ಪೂಜಾ ಪವನ್ ಅವರು. ವೆಲ್ಕಮ್. ಮತ್ತು ಸಿಸ್ಟರ್, ನಿಮಗೆ ಶರಣ್ ಅವರು ಏನಾಗಬೇಕು ಸಿಸ್ಟರ್ ಅಂತ ಕೇಳಿದ್ದಾರೆ. ಇದು ತುಂಬ ಜನದ ಕ್ವಶನು, ಶರಣ್ ಏನಾಗಬೇಕು ಅಂತ. ಆ್ಯಕ್ಚುಲಿ ಬಂದು ಶರಣ್ ನನ್ನ ತಮ್ಮನ ಚೈಲ್ಡ್ಹುಡ್ ಫ್ರೆಂಡು, ಅಂದರೆ ಅವರಿಬ್ಬರು ಒಂದೇ ಕ್ಲಾಸ್ಮೇಟು, ಒಂದೇ ಕ್ಲಾಸಲ್ಲಿ ಓದಿರೋದು. ಈಗಲೂ ಕೂಡ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸು. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ನನ್ನ ತಮ್ಮ ಹೇಗೋ ಅವನು ಕೂಡ ನನಗೆ ಹಾಗೆ ನನ್ನ ತಮ್ಮನ ಥರನೇ ಈ ರೀತಿ ಇದೆ. ಧೀರಜ್ ಕೂಡ ಅಷ್ಟೇ, ಅವ್ರು ಮೂರು ಜನನೂ ಕ್ಲಾಸ್ಮೇಟ್ಸು. ಅದರಿಂದ ಅವರಿಬ್ಬರು ನನಗೆ ತಮ್ಮನ ಥರನೇ, ಶರಣ್ ಕೂಡ ನನಗೆ ತಮ್ಮನ ಥರನೇ. ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಶರಣ್ ನಿಮ್ಗೆ ಏನಾಗಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಆನ್ಸರ್ ಹೇಳ್ತಾ ಇದ್ದೀನಿ ಗೈಸ್. ಅದಾದಮೇಲೆ ಭವ್ಯನ್ ಅವರು ಹಾಯ್ ಅಂತ ಕಳಿಸಿದ್ದಾರೆ, ಹಾಯ್. ಆಮೇಲೆ ಸನ್ನು ಅಕ್ಕ ಇಸ್ ನ್ಯಾಚುರಲ್ ಬ್ಯೂಟಿ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಡಿಸ್ಟರ್ಬ್ ಆಗ್ತಿತ್ತು, ಅದಕ್ಕೆ ಈ ಕಡೆ ಬಂದೆ ವಿಡಿಯೋ ಮಾಡೋಣ ಅಂತ. ನೆಕ್ಸ್ಟು ಇನ್ನೊಬ್ಬರು ಅದೇ ಕೇಳಿದ್ದಾರೆ, ನಿಮ್ಮ ಬ್ರದರ್ ಮನೆ ಸ್ವಂತ ಮನೇನ ಪ್ಲೀಸ್ ಹೇಳಿ ಅಂತ. ತುಂಬ ಶಿಲ್ಪಾ ಪವಿ ಅವರೇ ಆ ಕ್ವಶನ್ ಕೇಳಿರೋದು, ಶಿಲ್ಪಾ ಪವಿ ಅವರೇ ಮತ್ತೆ ಕಮೆಂಟ್ ಹಾಕಿದ್ದಾರೆ. ಅವ್ರು ಇವಾಗಿರೋ ಮನೆ ಸ್ವಂತ ಮನೆ ಅಲ್ಲ. ನೆಕ್ಸ್ಟು ಮತ್ತು ಇನ್ನೂ ಸ್ವಲ್ಪ ಕ್ವಶನ್ಗಳಿದ್ವು, ಏನು ಅಂತ ಹೇಳಿದ್ರೆ ಹೇಳ್ತೀನಿ, ಅದಕ್ಕೆಲ್ಲ ಆನ್ಸರ್ಸ್ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ನೀವು ಯಾಕೆ ತುಂಬ ನಿಮ್ಮ ಅಮ್ಮನ ಮನೇಲೇ ಇರ್ತೀರಾ ಅಂತ ಕೇಳಿದ್ದಾರೆ. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ನೇತ್ರಾವತಿ ಅವರು ಸೂಪರ್ ಫ್ಯಾಮಿಲಿ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸಿಂಚನಾ ಕೋಡಿ ಅವರು, ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಅಂತ ಹೇಳಿದ್ದಾರೆ. ನಾನು ಇಂಟ್ರೊಡಕ್ಷನ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಸಪ್ರೇಟಾಗಿ ಅದೊಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ತುಂಬ ಜನ ಇವಾಗ ನ್ಯೂ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ತುಂಬ ಜನಕ್ಕೆ ನಾನು ಯಾರು ಏನು ಅನ್ನೋದು ಕಂಪ್ಲೀಟಾಗಿ ಗೊತ್ತಿಲ್ಲ.
ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ವೀಡಿಯೋ ನನ್ನ ಎಜುಕೇಷನ್ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ನನ್ನ ಎಜುಕೇಷನು ನಾನು ಏನು ವರ್ಕ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಇಂಟ್ರಡಕ್ಷನ್ ವೀಡಿಯೋನ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಗೈಸ್. ಮುನ್ನು ಅವರು ನಿಮಗೆ ಏನಾಗಬೇಕು ಆ್ಯಂಡ್ ನಿಮಗೆ ಸಣ್ಣ ಎಷ್ಟು ಇಷ್ಟ ಮಿಸ್ ಮಾಡಬೇಡಿ ಪ್ಲೀಸ್. ಈ ಕ್ವಶನ್ಗೆ ಆನ್ಸರ್ ಮಾಡಿ. ನಾನು ನಿಮ್ಮ ಬಿಗ್ ಫ್ಯಾನ್. ಫಸ್ಟ್ ಕಮೆಂಟ್ ನಂದೆ. ಪ್ರೀತಿ ಅನ್ನೋರು ಕೇಳಿದ್ದಾರೆ. ಮುನ್ನು ಬಂದು ನನ್ನ ತಮ್ಮ ಆಗಬೇಕು, ನನ್ನ ಸ್ವಂತ ತಮ್ಮ. ನಮ್ಮ ಅಮ್ಮಗೆ 3 ಜನ ಮಕ್ಕಳು, ನಾನು, ನಮ್ಮ ಅಕ್ಕ, ನನ್ನ ತಮ್ಮ. ಅವನೇ ಮುನ್ನು. ಸಣ್ಣ ಅಂದರೆ ನಂಗೆ ತುಂಬ ಇಷ್ಟ, ಯಾಕಂದರೆ ನನ್ನ ನಾದಿನಿ ಅಲ್ವಾ. ನನ್ನ ತಮ್ಮ ಇಷ್ಟಪಟ್ಟಿರೋ ಹುಡುಗಿ, ಮದುವೆ ಆಗಿರೋ ಹುಡುಗಿ, ತುಂಬ ಇಷ್ಟ. ನೆಕ್ಸ್ಟು ಗುರುರಾಜ್ ಅವರು ಹೂ ಈಸ್ ಯುವರ್ ಫೇವ್ರೆಟ್ ಇನ್ ಯುವರ್ ಫ್ಯಾಮಿಲಿ ಅಂತ ಕೇಳಿದರೆ, ನನಗೆಲ್ಲರೂ ತುಂಬಾ ಇಷ್ಟ ನನ್ನ ಫ್ಯಾಮಿಲೀಲಿ. ಇಂಡಿವಿಜುವಲಾಗಿ ಅಂತ ಯಾರೂ ಇಲ್ಲ, ಎಲ್ಲರೂ ತುಂಬಾ ಇಷ್ಟ, ಎಲ್ಲರೂ ಸಮವಾಗಿ ಪ್ರೀತಿಸ್ತೀನಿ. ನಿಮ್ಮ ಸಣ್ಣ ಬಾಂಡಿಂಗ್ ಹೀಗೆ ಇರಲಿ. ಮತ್ತು ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. ಅದೇ ಹೇಳಿದ್ಮೇಲೆ ಇಂಟ್ರಡಕ್ಷನ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲರ ಬಗ್ಗೆ ನನ್ನ ಫ್ಯಾಮಿಲಿ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ನನಗೂ ಅದು ತುಂಬ ಆಸೆ ಇದೆ, ನನ್ನ ಫ್ಯಾಮಿಲಿನ ನಿಮಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ. ಕುಮಾರಪ್ಪ ಅವರು, ಅಕ್ಕ ನಿಮ್ಮ ಎಜುಕೇಷನ್ ಏನು, ನೀವು ಎಲ್ಲಿರೋದು, ಹೌ ಇಸ್ ಯುವರ್ ಲೈಫ್ ಬಿಫೋರ್ ಆ್ಯಂಡ್ ಆಫ್ಟರ್ ಮ್ಯಾರೇಜ್, ವಿ ಲವ್ ಯು ಅಕ್ಕ ಅಂತ ಕಳಿಸಿದ್ದಾರೆ. ಲವ್ ಯು ಟು, ಥ್ಯಾಂಕ್ ಯು ಸೋ ಮಚ್. ಏನಂತ ಹೇಳಿದ್ರೆ ಅದೇ ಪ್ರತಿಯೊಂದು ವೀಡಿಯೋನು ಆಲ್ರೆಡಿ ಎಜುಕೇಷನ್ ಬಗ್ಗೆ ನಾನು ಈ ವಿಡಿಯೋದಲ್ಲೂ ನಾನು ಎಜುಕೇಷನ್ ಏನು ಅನ್ನೋದನ್ನ ಹೇಳಿದ್ದೀನಿ. ಆದ್ರೂ ಮತ್ತೆ ಇಂಟ್ರಡಕ್ಷನ್ ವೀಡಿಯೋನ ನಾನು ಖಂಡಿತ ಮಾಡ್ತೀನಿ. ಅದರಲ್ಲಿ ಕಂಪ್ಲೀಟಾಗಿ ವೀಡಿಯೋ ನನ್ನ ಏನು ಡೀಟೇಲ್ ನೀವೇನೇನು ಕೇಳಿದರೆ ಕಂಪ್ಲೀಟಾಗಿ ಹೇಳ್ತೀನಿ. ನನ್ನ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ತೀನಿ, ನನ್ನ ಬಗ್ಗೆ ಕೂಡ ಇಂಟ್ರಡ್ಯೂಸ್ ಮಾಡ್ಕೊತೀನಿ. ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಗೈಸ್. ಆಲ್ಮೋಸ್ಟು ಎಲ್ಲ ಕಮೆಂಟ್ಗೂ ಆನ್ಸರ್ ಮಾಡಿದ್ದೀನಿ. ಇನ್ನೊಂದು ವಿಡಿಯೋ ಆಲ್ರೆಡಿ ಶೆಡ್ಯೂಲಲ್ಲಿದೆ ಗೈಸ್, ಯಾಕಂದರೆ ಅದನ್ನು ಅಪ್ಲೋಡ್ ಮಾಡಿಲ್ಲ. ನನ್ನ ತಮ್ಮಂದು ಒಂದು ಪೆಂಡಿಂಗ್ ವಿಡಿಯೋ ಇದೆ, ಅವ್ನು ಅಪ್ಲೋಡ್ ಮಾಡಾದ್ಮೇಲೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆ ವಿಡಿಯೋದಲ್ಲಿ ಮೇಯ್ನ್ ಒಂದು 2-3 ಜನಕ್ಕೆ ಕಮೆಂಟಲ್ಲಿ ಆನ್ಸರ್ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತೇಳಿ ವಿಡಿಯೋದಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ. ಅದನ್ನು ನನಗೆ ಬೇಗ ಹಾಕಬೇಕು ಅಂತ ಅನಿಸ್ತಿತ್ತು, ಬಟ್ ನನ್ನ ತಮ್ಮ ಆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಇನ್ನೂ. ಅವ್ನು ಅಪ್ಲೋಡ್ ಮಾಡಾದ್ಮೇಲೆ ಮಾಡೋಣ ಅಂಥೇಳಿ ಅದನ್ನು ಶೆಡ್ಯೂಲಲ್ಲೇ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ಈ ವಿಡಿಯೋದಲ್ಲೂ ಮಾತಾಡೋದಿಲ್ಲ ನಾನು. ನೆಕ್ಸ್ಟ್ ಐ ಥಿಂಕ್ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬರ್ಬೋದು. ಅದಕ್ಕೋಸ್ಕರ ಆ ವಿಡಿಯೋದಲ್ಲೇ ಆನ್ಸರ್ ಸಿಗುತ್ತೆ ಅವರಿಗೆ, ಅಂದರೆ ಕಮೆಂಟ್ ಮಾಡಿದವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ, ನೆಗೆಟಿವ್ ಕಮೆಂಟ್ ಮಾಡಿದವ್ರಿಗೆ. ಓಕೆ ಗಾಯ್ಸ್, ಅಷ್ಟೇ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಲವ್ ಯು ಆಲ್, ಕೀಪ್ ವಾಚಿಂಗ್.